ನೀವು 120 ರೂಪಾಯಿ ಒಂದು ಕ್ವಾರ್ಟರ್ ಎಣ್ಣೆ 120 ರೂಪಾಯಿ ಕಾಲ ಹೋಯ್ತು ಕಲೆ ಒಂದ್ ಕಡೆ ಈಗ ಎಣ್ಣೆ ಕುಡಿಯಕ್ಕೆ ಕೂತ್ಕೊಂಡ್ರೆ 500 ರೂಪಾಯಿ ಒಬ್ಬರಿಗೆ ಮೀನು ಪಾನು ಏನಾರು ತಗೊಂಡ್ರೆ ಅದಕ್ಕೆ 500 ಸಾವಿರ ಒಂದು ಒಬ್ರಿಗೊಂದು ನಿನ್ಗೆ ಒಟ್ಟೋರಿಕಿಲ್ಲ ಒಬ್ರಿಗೊಂದು ಸಾವಿರ ಬೇಕು. ಹಾಯ್ ವೆಲ್ಕಮ್ ಟು ಸಕ್ರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ಎಲ್ಲ ನೀನು ತಿಂದಾಯ್ತಾ ಅಲ್ಲೇ ಅವಂದು ಇನ್ನೂ ತಿಂತಾಯಿದ್ದಾನ ಚಾಕ್ಲೇಟು ನೋಡಿರ್ಬೋದು ನೀವು ಅಂಗಡಿ ಕಡೆ ಹಳ್ಳಿ ಕಡೆ ತುಂಬ ಹಲವಾರು ಡಬ್ಬಿಗಳಲ್ಲಿ ಮಡಗಿರ್ತಾರೆ ತಿಂಡಿನ 50 ಪೈಸವು 1 ರೂಪಾಯಿನೂ 50 ಪೈಸಾ ಚಾಕ್ಲೇಟು 1 ರೂಪಾಯಿ ಚಾಕ್ಲೇಟು ಮತ್ತು ಹಿಂಗೆ ಲೇಸು ಆಮೇಲೆ ಮಾಮೂಲಿ ಎಂಥದ್ದು ಎಂಥದ್ದು ನಾಲಿಪಾಪ್ ಅಂತೆ ನಾಲಿಪಾಪ್ ತಿಂತವನೆ. ನಾಲಿಪಾಪ್ ಬಗ್ಗೆ ಹೇಳ್ತೀನಿ ನೋಡಿ ನಿಮಗೆ. ಈ ನಾಲಿಪಾಪ್ ಬಂದು ಕೇವಲ 1 ರೂಪಾಯಿ, ಕೇವಲ 1 ರೂಪಾಯಿದು ನಾಲಿಪಾಪ್ ಒಂದು. ಇದು ಸರ್ಟಿಫೈಡ್ ಆಗಿರುವಂಥದ್ದು ಎಫ್ ಎಸ್ ಎಸ್ ಅಂತ ಹೇಳ್ತಾರಲ್ಲ, AT ಅಂತ ಇದಕ್ಕೆ ಏನಂತ ಕರೀತಾರೆ. ಆಮೇಲೆ ಇನ್ನೊಂದು ಅದೇ ಫುಡ್ದು ಈ ಥರ ಒಂದು ಮಾರ್ಕ್ ಇದ್ದರೆ ಅದು ಇದಾಗೈತೆ, ಯೋಗ್ಯತೆ ಉಳ್ಳಂಥ ಒಂದು ಆಹಾರ, ಯೋಗ್ಯತೆ ಉಳ್ಳಂಥ ಫುಡ್ಡು, ಅದನ್ನು ತಿನ್ಬೋದು ಅನ್ನುವಂಥದ್ದು ಅದರ ಲೆಕ್ಕಾಚಾರ. ಈ ಥರ ಒಂದು ಮಾರ್ಕ್ ಇದ್ದರೆ ಆಗಲಿ ನಮಗೆ ನಮ್ಮ ತಲೆಗೆ ಬರುವಂಥದ್ದು ಏನು ಅಂತಂದರೆ, ಈ 1 ರೂಪಾಯಿ ಚಾಕ್ಲೇಟು ಅಂದ್ಕೊಳ್ಳಿ, ಇವು ಲಾಲಿಪಾಪು 1 ರೂಪಾಯಿ. ಒಂದೊಂದು ಅಂಗಡಿಗೆ ಒಂದೊಂದು ಡಬ್ಬಿ ಅಂದ್ಕೊಂಡ್ರು 130 ಕೋಟಿ ಜನ ಇರೋದು. 130 ಕೋಟಿಲಿ 1 ಕೋಟಿ ಲಾಲಿಪಾಪು ಸೇಲ್ ಮಾಡಿದ್ರೆ ಒಂದು ದಿನಕ್ಕೆ 1 ಕೋಟಿ ಸೇಲ್ ಆಗೇ ಆಯ್ತವೆ. 130 ಕೋಟಿ ಬುಟ್ಟಾಕಿ 140 ಕೋಟಿ ಅಂತಾರೆ. 130 ಕೋಟಿ ಜನ ತಿನ್ನಿಲ್ಲ, 1 ಕೋಟಿ ಮಕ್ಕಳರು ಅದು ತಗೊಂಡು ತಿಂದೇ ತಿಂತವೆ. 1 ಕೋಟಿ ಒಂದು ದಿನಕ್ಕೆ ಸೇಲ್ ಆದರೆ 1 ರೂಪಾಯಿಲಿ ಎಷ್ಟು ಲಾಭ ಸಿಗ್ಬೋದು ಅವ್ರದ್ದು ಅನ್ನೋದ ಯೋಚನೆ ಮಾಡ್ಬೇಕು ನಾವು. 1 ಕೋಟಿ ಅಂತಂದರೆ ಅಟ್ಲೀಸ್ಟ್ ಎಷ್ಟು ಲಕ್ಷ ಸಿಗ್ಬೋದು ಅವ್ರಿಗೆ. ಈಗ ಅವೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ ಎಷ್ಟು ಇಷ್ಟೇ ಪರ್ಫೆಕ್ಟಾಗಿ ಅಂತ. ಅಲ್ಲಿ ಮಧ್ಯವರ್ತಿಗಳು ಇರ್ತಾರೆ, ಅದನ್ನು ತಗೊಬಂದು ಅಂಗಡಿಗೆ ಹಾಕ್ಕೊತಾರೋ, ಅಂಗಡಿಗೆ ಲಾಭ, ಮಧ್ಯವರ್ತಿಗೆ ಲಾಭ. ಕಂಪ್ನಿಯಲ್ಲಿ ವರ್ಕ್ ಮಾಡೋರಿಗೆ ಈ ಥರ ಇರ್ತವೆ ಸ್ಟೆಪ್ ಬೈ ಸ್ಟೆಪ್ಪು. ಬಿಸ್ನೆಸ್ಸು ಇದೆಲ್ಲ ಬಿಸ್ನೆಸ್ಸು ಅನ್ಕೋಬೋದು. 1 ರೂಪಾಯಿ ಯಾವ ಲೆಕ್ಕ ಅಂತ ಹೇಳಿದ್ನಲ್ಲ. ಈಗ 1 ಕೋಟಿ ಸೇಲ್ ಆದರೆ 1 ಕೋಟಿ ಅಂತಂದರೆ ಏನು ಕಡಿಮೆ ಮೊತ್ತನ? 140 ಕೋಟಿಲೇ ಎಷ್ಟು ಸಂಪಾದನೆ ಮಾಡ್ತಾಯಿರ್ತಾರೆ. ಒಂದು ಚಾಕ್ಲೇಟು ಸೇಲ್ ಆಗುವಂಥದ್ದಕ್ಕೆ 1 ಕೋಟಿ ಒಂದು ಸೇಲ್ ಆದರೆ 1 ಕೋಟಿ ಐತೆ ಅಂತಂದರೆ ಇನ್ನು ಲೆಕ್ಕ ಹಾಕಳಿ 100, 500, 1000 ಹಿಂಗೆಲ್ಲ ಸೇಲ್ ಮಾಡ್ತಾಯಿರ್ತಾರೆ ಬೇರೆ ವಸ್ತುಗಳ. ಅವರು ಯಾವ ಕೋಟಿಗಿರ್ತಾರೆ, ಎಷ್ಟು ಕೋಟಿಗಿರ್ತಾರೆ, ಎಷ್ಟು ಲೂಟಿ ಮಾಡ್ತಾರೆ ಅಂತ ಲೆಕ್ಕ ಹಾಕಳಿ. ಬಟ್ ನಾನು ಹೇಳಕ್ಕೆ ಬರ್ತಾರದು, ಇದಕ್ಕೆ ಫುಡ್ ಕಂಪ್ನಿ ಕಡೆಯಿಂದ ಸರ್ಟಿಫೈಡ್ ಆಗಿರುವಂಥ ಒಂದು ಚಾಕ್ಲೇಟು ಸರ್ಟಿಫೈಡ್ ಆಗದೆ. ಬಟ್ ಆ ಸರ್ಟಿಫೈಡ್ ಮಾಡ್ತಾರನಲ್ಲ ಈ ಕಂಪ್ನಿದ, ಅವ್ರ ಮಕ್ಕಳೇ ಇದನ್ನು ತಿನ್ನಲ್ಲ, ಅವ್ರ ಫ್ಯಾಮಿಲಿಯರೇ ತಿನ್ನಲ್ಲ. ಯಾಕೆಂದರೆ ಅವ್ರು ಐಫೈ ಜಾಬು, ಅವ್ರು ಗೌರ್ಮೆಂಟು ಅನಿಸುತ್ತೆ, ಅದು ಗೌರ್ಮೆಂಟು ಐಫೈ ಜಾಬಲ್ಲಿರ್ತಾರೆ ಅವರು. ಅವ್ರ ವಂಶನೇ ತಿಂದಿರಲ್ಲ, ಬೇರೆಯವ್ರ ವಂಶದವ್ರಿಗೆ ತಿನ್ನಿಸ್ತಾರೆ, ಬಡ ಮಕ್ಕಳಿಗೆ ಈ ಥರ ಹಳ್ಳಿ ಕಡೆ ಬಿಟ್ಟು. ಬಟ್ ಇದನ್ನು ಅದೇ ಫುಡ್ಡು ಒಂದು ಚೆಕ್ ಮಾಡ್ತಾರೆ ನೋಡಿ, ಏನೇನು ಯಾವ್ಯಾವ ಥರ ಇರಬೇಕು ಅಂಶಗಳು ಅಂತ. ಅವರು ಚೆಕ್ ಮಾಡಿಸ್ಬಿಡ್ಲಿ. ಈಗ ಬೇಕಾದ್ರೆ ಯಾವ್ದಾರ ಅಂಗಡೀಲಿ 1 ರೂಪಾಯಿ ಲಾಲಿಪಾಪ್ ತಗೊಂಡೋಗ್ಬಿಟ್ಟು ಅದಕ್ಕೆ ಅಂತ ವಿಜ್ಞಾನಿಗಳಿರ್ತಾರಲ್ಲ, ಅವ್ರ ಹತ್ರ ಚೆಕ್ ಮಾಡಿಸ್ಬಿಟ್ಟು ಇದು ಮಕ್ಕಳಿಗೆ ಯೋಗ್ಯತೆ ಉಳ್ಳಂಥದ್ದ ಯೋಗ್ಯತೆ ಇಲ್ವಾ ಅಂಥವು ತುಂಬ ಥರ ಚಾಕ್ಲೇಟ್ಸ್ ಅವೆ. ಅವೆಲ್ಲ ಬಂದ್ ಮಾಡಬೇಕು ಅನಿಸುತ್ತೆ ನನ್ನ ಅನಿಸಿಕೆ. ಅವೆಲ್ಲ ಬಂದ್ ಮಾಡಬೇಕು. ಏಕೆಂತಂದರೆ ಅವರಿಂದಲೇ ಮಕ್ಳಿಗೆ ಆರೋಗ್ಯ ಕೆಡುವಂಥದ್ದು. ಈ ಕೊಡಿಸ್ನಿಲ್ಲ ಅಂತಂದ್ರೂ ಜಗಳ, ಕೊಡಿಸ್ನಿಲ್ಲ ಅಂತಂದ್ರೂ ಪಯ್ಯೋ ಅಂತ ಆಳ್ತಿರ್ತವ. ಸಿಟ್ಟು ಇಲ್ಲದೇ ಇರುವಂಥ ಸಿಟ್ಟೇ ಬರ್ತಾಯಿರ್ತದ. ಅಷ್ಟೊತ್ತು ಗಂಡ ಹೆಂಡ್ತಿ ಬಗ್ಗೆ ಎತ್ಕೋತದೆ ಜಗಳವ. ಆಗ ಇಟ್ಕೊಂಡು ಮುಸುಡಿ ತಿವ್ದಾಕ್ಬಿಡೋದ. ಹಿಂಗೆ ಜಗಳ ಹತ್ಕೊಬಿಡ್ತವೆ, ಕೆಚ್ಚಾಕ್ಬಿಡೋದು ಹೆಡ್ತಿಗೆ ಬಾಕ್ಸಲ್ಲಿ. ಹಂಗಾಯ್ತವೆ. ಒಂದು ಚಾಕ್ಲೇಟಿಂದ ಹೆಂಗೆಲ್ಲ ಆಯ್ತವೆ ಅಂತಂದರೆ ಈಗ ಎಷ್ಟೋ ಜಗಳಗಳೇ ಆಗೋಗವೆ ಆ ಥರ. ಈಗ ಕೊಡಿಸ್ನಿಲ್ಲ ಅಂತಂದ್ರೂ ಅಳ್ತವೆ. ಅನಿವಾರ್ಯ ನಮ್ಗೆ ಗೊತ್ತಿಲ್ಲದೆ ಇದ್ದಂಗೆ ಹಿಂಗೆ ಕಳ್ದುಡ್ಡು ಏನಾರು ಅಟೀಲಿ ಇರ್ತದಲ್ಲ, ಕಳ್ದುಡ್ಡು ಕೊಡ್ತಾಳೆ, ತಗೊಂಡೋಗಿ ಅವು ತಿನ್ಕೊಬಿಡ್ತವೆ. ಇಲ್ಲ ಇವಳದೇ ಕಳ್ದುಡ್ಡು ಇರ್ತದೆ, ಇಲ್ಲ ಇವಳೇ ಕೊಟ್ಟು ಕಳಿಸ್ತಾಳೆ, ಹೋಗಿ ತಗೊಂಡು ತಿಂದ್ಬಿಡ್ತವೆ. ನಾವು ಅವೆಲ್ಲ ಕೊಡ್ಸಿಕ್ಕಿಲ್ಲ, ಕುರ್ಕುರೇನೋ ಕೊಡ್ಸಿಕ್ಕಿಲ್ಲ, ಚಾಕ್ಲೇಟು ಕೊಡ್ಸಿಕ್ಕಿಲ್ಲ. ಕೊಡಿಸಿದ್ರೆ ಬಿಸ್ಕೆಟು ಅದು ಇಲ್ಲ ಅಂತಂದ್ರೆ ಅದಕ್ಕಿಂತಲೂ ಬೆಸ್ಟು ನಾನು ಹೇಳುವಂಥದ್ದು ಅಂತಂದರೆ, ಒಟ್ಟಿಗೆ ಸಣ್ಣಕ್ಕಿ ತಗೊಬತ್ತೀನಿ, ಬೇಕಾದ್ರೆ 4 ಸಲ ಇಲ್ತಾನೆ 20 ಸಲ ಮಾಡ್ಕೊತೀನಿ ಅಂತ ಅಂತೀನಿ. 20 ಸಲ ತಿನ್ಬೋದು. ಈಗ ನಾನು ಹೆಡ್ತಿ ಹಂಗೆ ತಿಂದು ಈಗ 75 kg ಆಗೋಳೆ, ಅವಳು 25 kg ಇದ್ಲು. ಹಂಗೆ ನಾನು ಹೇಳುವಂಥದ್ದು ಹಿಂಗೆ ಹಟ್ಟಿಲಿ ಇರ್ತದೆ. ತರಕಾರಿ ಎಲ್ಲ ತಗೊಬಂದಿರ್ತೀನಿ. ಸಂತೆ ಆಯಿತು ಅಂದರೆ ಒಂದು 500 ರೂಪಾಯಿಗೆ ತರಕಾರಿ ತರ್ತೀನಿ, ಏನಾರು ಮಾಡ್ಕೊಂಡು ತಿನ್ಬೋದು. ತಿಂಡಿ ಬಂಡಿ ಅವೆಲ್ಲ ಇಷ್ಟ ಆಯ್ಕಿಲ್ಲ. ಅಂದರೆ ನಾವು ಅತಿ ಹೆಚ್ಚಾಗಿ ಮನೆಯಲ್ಲೇ ಮಾಡುವಂಥದ್ದು ನಾನ್ ವೆಜ್. ನಾನು ಕ್ವಾಪ್ ಹತ್ತಿದ್ರೆ ನನಗೆ ಮಾಡುವಂಥದ್ದು ಜಾಸ್ತಿ. ನಾವು ಹೋಟ್ಲಲ್ಲಿ ನೋಡ್ಬೋದು ನೀವು, ಕೆಲವರು ಇಷ್ಟಿಷ್ಟು ಗುಡ್ಡಿ ಹಾಕಿರ್ತಾರೆ ಮೂಳೆ ಹೋಟ್ಲಲ್ಲಿ.
ಏನು ಕಮ್ಮಿ ಬಿಲ್ ಮಾಡಿಕ್ಕಿಲ್ಲ, 2,000 3,000 ಬಿಲ್ ಮಾಡಿರ್ತಾರೆ. ಮಟನೇ ಬೇಕು, ಮೀನೇ ಬೇಕು ಅನ್ಕಂಡು ಬುಡ್ಸ್ಕಂಡು ತಿನ್ಕಂಡು ಏನು ನಾವು ಅದೇನೋ ತಿಂತೀವಿ ಲೈಟಾಗಿ ಯಾವತ್ತ ಒಂದಿನ. ತಿಂದ್ರೆ ಕಬಾಬೇ ಜಾಸ್ತಿ ತಿನ್ನೋದು. ಕಬಾಬ್ ತಿಂದರು. ಈ ಕಬಾಬ್ ಆಯಿಲ್ ಫುಡ್ ಬಿಟ್ಬಿಟ್ಟೆ ಆಲೆ ಸುಮಾರು ಹತ್ತತ್ರ 1 ವರ್ಷ ಆಗದೆ. ಫಸ್ಟ್ ತಿಂತೀನಿ. ಆಯಿಲ್ ಫುಡ್ ಮೊದಲು ತಿಂತಿದ್ದೆ, ಆಯಿಲ್ ಫುಡ್ ತಿನ್ನೋದು ಬಿಟ್ಬಿಟ್ಟೆ 1 ವರ್ಷ ಹತ್ತತ್ರ ಆಗದೆ. ಈಗೆಲ್ಲ ಸಿಕ್ಕಾಬಿಟ್ಟೆ ಕಮ್ಮಿ. ಬಟ್ ಹೋಟ್ಲಲ್ಲಿ ತಿನ್ನೋದೇ ಕಮ್ಮಿ ಹಂಗೆ, ವೆಜ್ಜು ನಾನ್ ವೆಜ್ಜ. ಏಕೆಂದರೆ ಹೆವಿ ಕಾಸ್ಟ್ಲಿ ಅಂತ ಅಂದ್ಬಿಟ್ಟು ಲೈಟಾಗಿ ತಿಂತೀವಿ, ಲೈಟಾಗಿ ಬಿಲ್ ಮಾಡ್ತೀವಿ. ಯಾವ ಥರ ಹೋದ್ರೂ ಅದು ಜಾಸ್ತಿ ಇಷ್ಟಪಡೋದು ಅಂದರೆ ನಮ್ಮ ಮನೇಲೇ ಮಾಡ್ಕೊಳ್ಳುವಂಥದ್ದು. ಏಕೆಂದರೆ ಆ ಥರ ಟೇಸ್ಟ್ ನಾವು ಹೋಟ್ಲಲ್ಲೇ ತಿನ್ನೋಕ್ಕಾಗಲ್ಲ, ಆ ಥರ ಟೇಸ್ಟ್ ಮಾಡ್ತೀವಿ ನಾವು ಮನೇಲೇ ಅತಿ ಹೆಚ್ಚಾಗಿ ತಿನ್ನುವಂಥದ್ದು. ನಾನು ಹೇಳೋದು ಅಂತಂದರೆ ಅವನ್ನ ಆದಷ್ಟು ಅದರಿಂದ ಅವರು ಕೋಟಿ ಮಾಡ್ತಾವ್ರಿ ಅಂತ ಸರ್ಟಿಫೈಡು ಮಾಡೋವ್ರಿಗೂ ಗೊತ್ತು. ಇದೆಲ್ಲ ದುಡ್ಡು ಮಾಡೋ ಗಿಮಿಕ್ಕು ದಾರಿ ಮಾರ್ಗ ಅಂತ ಅವನ್ನ ಬಂದ್ ಮಾಡಿ ಯಾಕೆಂದರೆ ಅವನ್ನ ತಿನ್ನೋದೇ ಮಕ್ಕಳು. ಫಸ್ಟ್ ಆಫ್ ಆಲ್ ಮಕ್ಕಳು ಅವು ತಿನ್ನಲೇಬಾರ್ದು. ಸೆರ್ಲಿಕ್ಕು ಅದೇನೇನೋ ಬರ್ತಾವಲ್ಲ, ಇನ್ನು ಮಕ್ಕಳಿಗೆ ಇನ್ನೂ ಒಂದು ಬೆಳವಣಿಗೆ ಆಗುವಂಥವು, ಹೊಟ್ಟೆ ಹಸಿವಂಥದ್ದು ಅಂಥದ್ದೇನೋ ಟಾನಿಕ್ಗಳು, ಬೆಳವಣಿಗೆ ಈ ಥರ ಏನೋ ಇರ್ತಾವಲ್ಲ ಅಂಥವು ಓಕೆ ಆಯಿತು. ಅದು ಬಿಟ್ಬಿಟ್ಟು ಈ ₹1 50 ಪೈಸು ಚಾಕ್ಲೇಟು ಅವೆಂತೆಂಥ ನೀರಿನಂಗೆಲ್ಲ ಇರ್ತವೆ. ಪ್ಲ್ಯಾಸ್ಟಿಕ್ ಇದರಲ್ಲಿ ತುಂಬಿರ್ತಾರೆ, ಕವರಲ್ಲಿ ತುಂಬಿರ್ತಾರೆ, ಇಷ್ಟಪ್ಪ ಟ್ಯೂಬ್ನಂಗೆ ಇರ್ತವೆ. ಅದು 50 ಪೈಸೆ ₹1. ಇನ್ನೊಂದು ಚೂರು ಕಿತ್ಬಿಟ್ಟು ಐಗಳು ಕುಡಿಯುವಂಥದ್ದು. ಎಂಥ ಬರೀ ಕೆಮಿಕಲ್ಲು, ಬರೀ ಏನಾದ ಹೆಸರು ಹುಣಸೆ ಹುಳಿ ಅಂತೆ. ಹುಣಸೆ ಹುಳಿ ತಿಂತಿದ್ಲಂತೆ. ಈಗ ಅದು ನೀರು ಥರ ಎಲ್ಲ ಬಿಡ್ತಾರೆ. ಹಾಂ ₹1 4 ಬತ್ತಿದ್ವಂತೆ ಅವಳು ತಿಂತಿದ್ದಾಗ. ಇವಳು ತಿನ್ಕೊಬಂದವಳೆ ಆಗಿನಿಂದಲೂ. ನಾವು ತಿಂದಿರ್ತೀವಿ ನಾವು ಚಿಕ್ಕದ್ರಲ್ಲಿ. ಅವೇ ಆರೋಗ್ಯ ಹಾಳು ಮಾಡುವಂಥದ್ದು. ಯಾಕೆಂತಂದರೆ ಆಗ ಇಮ್ಯುನಿಟಿ ಪವರು ಏನು ಒಂದು ಶಕ್ತಿ ಅಂಶದ ಫುಡ್ ತಿಂತಿದ್ದೋ ಚೆನ್ನಾಗಿರ್ತಿತ್ತೋ, ತಡ್ಕತಿತ್ತೋ. ಈಗ ಹಂಗಿಲ್ಲ. ಈಗ ಯಾವ ಫುಡ್ಡಲ್ಲೂ ಯಾವ ಶಕ್ತಿ ಅಂಶ ಇಲ್ಲ, ಬದನೆಕಾಯಿ ಎಂಥದ್ದು ಇಲ್ಲ. ನಾವು ಏನೋ ಹೊಟ್ಟೆ ಸಿಗ್ತದೆ ಅಂತ ಊಟ ಮಾಡಬೇಕು ಅನ್ನೋದು ಅಂದ್ಬಿಟ್ರೆ ಬರೀ ಉಪ್ಪಿನಂಶನೇ ಅದರಲ್ಲಿರೋದು. ಏನು ಅಂತಂದರೆ ಅದೇ ಯೂರಿಯಾ ಉಪ್ಪು, 20 ಡ್ರಿಪ್ ಉಪ್ಪು, ಔಷಧಿ ಟಾನಿಕ್ಕು ಎಳಿಸ್ತಾ ಇರ್ತೀವಲ್ಲ, ಅದು ಬಿಟ್ರೆ ಇನ್ನೇನು ಇಲ್ಲ. ಯಾವ ದೇಶಕ್ಕೂ ಹೇಳ್ತಾ ಇರೋದು ಅಂಥವೆಲ್ಲನೇ. ಆದಷ್ಟು ಅವು ಸರ್ಕಾರನೇ ಬಿಡಬಾರ್ದವ ಯಾವ ಅಂಗಡಿಗಳಿಗೂ. ಅದರಿಂದ ಯಾರೋ ದುಡ್ಡು ಮಾಡ್ಕೊತಾರೆ, ಐಷಾರಾಮಿ ಜೀವನ ಮಾಡ್ತಾರೆ. ಅವರು ಬೇರೆ ಯಾವುದ್ರಲ್ಲಾರ ಮಾಡಲಿ ಒಳ್ಳೆತನದಲ್ಲಿ. ಇಂಥ 50 ಪೈಸೆ ನಾಕಾಣೆ ಆ ನೀರು ಅದೆಂತೆಂಥವು ತಿಂಡಿಗಳ ಬಿಟ್ಬಿಟ್ಟು ಯಾರೋ ಬಡವ್ರ ಮಕ್ಳುಗಳು ಹಾಳು ಮಾಡಬಾರ್ದು. ಪಾಪ ಅವು ತಿನ್ನೋದೇ ಹಳ್ಳಿಗಳಲ್ಲಿ ಬಡವ್ರ ಮಕ್ಕಳು ತಿನ್ನೋದು. ಶ್ರೀಮಂತರು ತಿಂತಾರೆ ಅವೆಲ್ಲನೇ. ಶ್ರೀಮಂತರು ಯಾವ್ದಾರ ದೊಡ್ಡ ಮಾಲ್ಗೆ ಹೋಗ್ತಾರೆ, ಅವರು ಒಳ್ಳೊಳ್ಳೆ ಅವ್ರ ಲೆವೆಲ್ಗೆ ತಕ್ಕಂಥ ತಿಂಡಿಗಳಿರ್ತವೆ, ಅವು ತಗೊಂಡು ತಿಂತಾರೆ. ಇಲ್ಲಿ ಇವ್ರ ಲೆವೆಲ್ಗೆ ತಕ್ಕಂತೆ ಸಿಗ್ತವೆ ಅಂತ ಅವ್ರು ತಯಾರು ಮಾಡ್ತಾರೆ, ಇವರು ತಗೊಂಡು ತಿಂತವೆ ಐಕ್ಳಿಗೆ. ಉಪ್ಪಿನಕಾಯಿ ಅಂತ ಹುಣಸೆ ಹುಳಿದು ಮಾವಿನಕಾಯಿಂದು ಅವೇನ ತರಾವರಿ. ನಾವು ಸ್ಕೂಲ್ಗೆ ಹೋಯ್ತಿದ್ದಾಗ ತಗ ತಿಂತಿದ್ದೋ. ಆಮೇಲೆ ಬುದ್ಧಿ ತಿಳಿತಾ ಎಲ್ಲ ತಿನ್ನೋದೇ. ಅಯ್ಯೋ ಎಷ್ಟು ರೂಪಾಯಿ ಇಸ್ಕೊತಿದೆ ತಿಂಡಿ ತಿನ್ನಕ್ಕೆ? ₹10 ಕೊಡೋದು. ಆಗ್ಲಿನ ಕಾಲದಲ್ಲಿ 5 ರೂಪಾಯಿ ಕೊಡ್ತೀರಾ ನಿನ್ಗೆ? ₹5 ಇಲ್ಲ, ಸ್ಕೂಲ್ಗೆ ಹೋಗಿಲ್ಲ ನಾವು. ಅಷ್ಟೊಂದು ಶ್ರೀಮಂತರ ನಿಮ್ಮಟಿಯರು. ಆಮೇಲೆ ಹೂವು ಮಾರ್ಬಿಡೋದು, ಕಟ್ ಮಾಡ್ಬಿಟ್ಟು ಹೊಂಟಗಳು ನಮ್ಮ ಮಮ್ಮಿ. ₹5 ₹10 ತಕೋಗ್ಬಿಡೋದು, ತಿನ್ಕೊಳ್ಳೋದು, ಹೋಗೋದು. ಹೂವಲ್ಲಿ ಎಷ್ಟು ಸಂಪಾದನೆ ಮಾಡ್ತಿದ್ರೆ? ಒಂದು ತುಂಡು ₹5 ನಂಗೆ ಮಾರ್ಕೊಬತ್ತಿದ್ದೋ. ಎಷ್ಟು ಇರ್ತದ ಮಾರು? ಇಷ್ಟುದ್ದ ಇರ್ತಿದ ಮೊಳ. ಅದು ಮೊಳ ಅನ್ನೋಕೆ ಬರೀಕಿಲ್ಲ. ಇಷ್ಟು ಅರ್ಧ ಮಾರು. ಮೊಳದಲ್ಲೂ ಅರ್ಧ ಮೊಳ ಹಂಗಾರೆ. ಕೈಲಿ ಇಷ್ಟುದ್ದ ನಮ್ಮ ಮಮ್ಮಿ ಕಟ್ ಮಾಡಿ ಮಾಡ್ಬಿಟ್ಟು ಹೋಗೋಳು ಕೆಲ್ಸಕ್ಕೆ. ನಾವ್ ಅವಾಗ ಮಾರ್ಕ ಬಂದ್ಬಿಡೋದು. ₹5 ತಕ ತಿನ್ಬಿಡೋದು. ಆ ಆಂಟಿ ಕೊಟ್ಟಲ್ಲ ಈ ಆಂಟಿ ಕೊಟ್ಟಲ್ಲ ಅಂತ ಸುಳ್ಳು ಬಿಡೋದು. ಹಿಂಗೆಲ್ಲ ಕಳ್ಳಾಟ ಸುಳ್ಳಾಟ ಮಾಡ್ಕೊಂಡ್ಬಿಡೋಳ ಮಮ್ಮಿ. 1-2 ದಿನ ಆದ್ಮೇಲೆ ಹಂಗೆ ಮಾಡ್ತಿದ್ವಿ. ಚೈಲ್ಡ್ ಮೆಮೊರಿ ಹೇಳ್ತಾವಳೆ. ಚೈಲ್ಡ್ ಮೆಮೊರಿ ಇನ್ನೂ ಆ ಚೈಲ್ಡ್ ಥರನೇ ಈಗ ಆಡ್ತಾ ಇರೋದು. ಈಗೇನು ಮೆಚುರಿಟಿ ಮೈಂಡೆಡ್, ನಾಟ್ ಮೈಂಡೆಡ್, ಮೆಚುರಿಟಿ ಮೈಂಡೆಡ್. ದಿಸ್ ಇಸ್ ಮೈ ವೈಫ್. ಚೈಲ್ಡ್ ಮೈಂಡೆಡ್, ದಟ್ ಇಸ್ ರಿಯಾಲಿಟಿ ಐ ಆಮ್ ಟೆಲ್ಲಿಂಗ್. ತಿನ್ನಕ್ಕಾಗಲ್ಲ, ತಿನ್ನಕ್ಕಾಗಿಲ್ಲ. ಏನಿದ್ರು ಆಗ ಮಾತ್ರ. ಅದೇ ಕಬಾಬ್ ತಗೋಬಾ, ಗೋಬಿ ತಗೋಬಾ, ಎಗ್ ಪಪ್ಸ್ ತಗೋಬಾ, ಇವೆಲ್ಲ ತಗೋಬಾ ಅಂತ ಎಲ್ಲೇ. ಹಾಂ ಹಂಗೆ ಓಕೆ. ನಾನು ಅದೇ ಹೇಳಕ್ಕೆ ಬಂದಿದ್ದು. ಬಟ್ ಆ ಥರದ ಮಕ್ಳಿಗೂ ತಗೊಡ್ಬಾರ್ದು. ಅದನ್ನು ಸರ್ಕಾರನೇ ಬಿಡಬಾರ್ದು ಅನಿಸುತ್ತೆ. ಏನು ಬಿಡಬಾರ್ದು ಅಂದರೂ ಬಿಟ್ಟೇ ಬಿಡ್ತದೆ. ಈಗ ಎಣ್ಣೆ ಇವೆಲ್ಲನೇ ಬಿಟ್ಟೆ ಎಷ್ಟು ಹಾಳು ಮಾಡ್ತಾ ಕೂತಿದ್ದು. ಅಡಿಟೆಡ್ ಎಲ್ಲರನ್ನೂ ಅಡಿಟೆಡ್ ಮಾಡಿಬಿಟ್ಟು ಎಲ್ಲನ ಇದು ಮಾಡ್ತಾ ಇಲ್ವಾ? ಪ್ರಪಂಚನ ಹಾಳು ಮಾಡ್ತಾರದೇ ಅವರು. ಬರೀ ದುಡ್ಡುಗೋಸ್ಕರ, ಓಟ್ಗೋಸ್ಕರ ದೇಶ ಹಾಳು ಮಾಡ್ತಾರೆ. ಈ ದುಡ್ಡುಗೋಸ್ಕರನೂ ಹಾಳು ಮಾಡ್ತಾರೆ. ಏನು ಗೊತ್ತಿಲ್ಲದೆ ಇರೋರಿಗೆ ಎಲ್ಲರನ್ನೂ ಈಗ ಎಣ್ಣೆ ಕುಡಿಯೋದೇ ಗೊತ್ತಿರಲ್ಲ. ಈಗ ಬೆಳೀತಾರ ಐಕ್ಳಿಗೆ ಆಮೇಲೆ ಒಂದೊಂಚೂರು ಸಿಗರೇಟು ಎಣ್ಣೆ ಅಂತ ಸ್ಟಾರ್ಟ್ ಆಯ್ತವೆ. ಅದು ಸಿಕ್ಕಿದ್ರೆ ತಾನೇ ಆ ವೈಕ್ಳು ಸ್ಟಾರ್ಟ್ ಆಗಿ ಹ್ಯಾಬಿಟ ಕಲ್ತ್ಕೊಂಡು ಅಡಿಟೆಡ್ ಆಗೋದು. ಅದು ಸಿಗಲ್ಲ ಅಂತ ಅಂದರೆ ಅಡಿಟೆಡ್ ಆಯ್ತಾರ? ಆಗಲ್ಲ.
ಶ್ರೀಮಂತರ ಭಯ ಏನೋ ಅದೇನೋ ಡ್ರಗ್ಸು ಅದೆಂತವ ಇಂಜೆಕ್ಷನು ಅದೆಂಥದ ಪೌಡ್ರು ಮೂಸೋದು ಪಾಸೋದು ಅದಕ್ಕೆ ಅಡಿಟ್ ಆಗೋಯ್ತಾರೆ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು. ಹಳ್ಳಿ ಕಡೆ ಬೆಳೀತಾ ಇನ್ನೇನು 14 ವರ್ಷ 13 ವರ್ಷ 15 ವರ್ಷ ಹಿಂಗೆ ಬೆಳೀತಾ ಆದಾಗಲೇ ಸಿಗರೇಟು ಹಿಂಗೆ ಸ್ಟಾರ್ಟ್ ಆಯ್ತವೆ, ಬಿಯರು ಸ್ಟಾರ್ಟ್ ಆಯ್ತವೆ, ಆಮ್ಯಾಕೆ ಅಡಿಟೆಡ್ ಆಗೋಯ್ತವೆ. ನಾವು ಇದೇ ಪ್ರಪಂಚ. ಇಷ್ಟು ಬಿಟ್ರೆ ಇನ್ನೇನೋ ನಡೀತಾ ಇಲ್ಲ ಪ್ರಪಂಚದಲ್ಲಿ. 20 ರೂಪಾಯಿನ ತಿಂದ 100-120 ರೂಪಾಯಿ ನಾವು ಎಣ್ಣೆ ಕುಡ್ಕೊಡ್ತಾರಲ್ಲ ಹೆಂಗೆ ಮಾಡೋದು? 20 ರೂಪಾಯಿ ಪಪ್ಸ್ ತಿನ್ಕಂದ್ರೆ ನೀವು 120 ರೂಪಾಯಿ ಒಂದು ಕ್ವಾರ್ಟರ್ ಎಣ್ಣೆ 120 ರೂಪಾಯಿ ಕಾಲ ಹೋಯ್ತು ಕಲೆ. ಒಂದ್ ಕಡೆ ಈಗ ಎಣ್ಣೆ ಕುಡಿಯಕ್ಕೆ ಕೂತ್ಕೊಂಡ್ರೆ 500 ರೂಪಾಯಿ ಒಬ್ರಿಗೆ. ಮೀನು ಪಾನು ಏನಾರು ತಗೊಂಡ್ರೆ ಅದಕ್ಕೆ 500 1000 ಒಬ್ರಿಗೊಂದು 1000 ಬೇಕು. ಯಾಕೆ ಬಿಟ್ಟಾರು ಕೇಳ್ರಿ, ನೀವು ಹೆಂಗಸರೆಲ್ಲ ಹೋಗಿ ಎಣ್ಣೆ ಬ್ಯಾನ್ ಮಾಡಿ ಅಂತ ಎಲ್ಲ ಸೇರ್ಕಂದ್ರೆ ಇಡೀ ಕರ್ನಾಟಕದ ದೇಶದ ಹೆಂಗಸರೆಲ್ಲ ಸೇರ್ಕೊಳ್ಳಿ. ಯಾಕೆ ಎಣ್ಣೆ ಅದು ಹೆಂಗೆ ಅದು ಯಾರು ಮಾಡ್ಬಿಟ್ಟಾರು? ಮನ್ಸು ಪಟ್ರೆ ಏನು ಬೇಕಾದ್ರೂ ನಿಲ್ಲಿಸ್ಬೋದು. ಎಲ್ಲ ಸೇರ್ಕೋಬೇಕು ಹೆಂಗಸರೆಲ್ಲ ಸೇರ್ಕೊಂಡು ನಿಲ್ಲಿಸಿ ಎಣ್ಣೆಯ. ಅದು ಹೆಂಗೆ ಅದು ಯಾರು ಕುಡಿದ್ಬಿಟ್ಟಾರು ನೋಡ್ತೀನಿ. ನಾವೇನು ಅಂತ ಅಡಿಟೆಡ್ ಏನಲ್ಲ ಕಣ, ಏನು ಎಣ್ಣೆ ಬೇಕೇ ಬೇಕು ಅಂತ ಇಲ್ಲಿ ಫಿಲ್ಟರ್ ವಾಟರ್ ನೀರು ಕುಡ್ಕೊಂಡು ಆರಾಮಾಗಿರ್ತೀವಿ. ಇವತ್ತಿನಿಂದ ಮುಸುಡಿಯ ಕೆಚ್ಚಿಬಿಟ್ಟು ಹೆಂಗೆ ತಲೆ ಮಾಂಸ ಮಾಡಾಕ್ ಕೊಡ್ತೀನಿ. ತಲೆ ಮಾಂಸ ಮಾಡ್ದೇನೆ ಏನ್ ಮಾಡಿ